ಈಗ ಮುಂದೆ ನಮ್ಮ ಮುಖ್ಯ ಅಭ್ಯಾಗತರಾದ ಶ್ರೀಯುತ ಜೇಬರ್ ಜೇಬರ್ ಅಂದರೆ ಬಹಳ ಜನಕ್ಕೆ ಗೊತ್ತಾಗತ್ತೆ. JV ರಂಗಸ್ವಾಮಿ ಅವರ ಪೂರ್ಣ ಹೆಸರು. JV ರಂಗಸ್ವಾಮಿ ಅವರು ತಮ್ಮ ನುಡಿನಮನವನ್ನು ಸಲ್ಲಿಸಬೇಕಾಗಿ ವಿನಂತಿ. ಜೇಬರ್ ಅವರು ದೂರದ ಮೈಸೂರಿನಿಂದ ಆಗಮಿಸಿದ್ದಾರೆ. ಇವರು ಭೈರಪ್ಪನವರ ಈಜಿನ ಒಡನಾಡಿ ಮತ್ತು ಭೀಮಕಾಯ ಕೃತಿಯ ಪುನರ್ಮುದ್ರಣಕ್ಕೆ ಜೇಬರ್ ಅವರು ಸಂತೋಷ್ ಗುಲ್ವಾಡಿ ಅವರ ಜೊತೆ ತರಂಗದ ಸಂಪರ್ಕ ಮಾಡಿ ಇದನ್ನು ಪುನರ್ಮುದ್ರಣಕ್ಕೆ ಕಾರಣ ಆದವರು ಮತ್ತು ಭೈರಪ್ಪನವರ ವ್ಯಕ್ತಿತ್ವ ಸಾಹಿತ್ಯದ ಬಗ್ಗೆ ಅಪಾರವಾದ ಒಳನೋಟಗಳನ್ನು ಹೊಂದಿದ್ದಾರೆ ಮತ್ತು ಮೈಸೂರಿನಲ್ಲಿರುವ ಬೇರೆ ಬೇರೆ ರಸ್ತೆಗಳ ನಾಮಕರಣಕ್ಕೆ, ಕುವೆಂಪು ರಸ್ತೆ, ಬೇರೆ ಬೇರೆ ರಸ್ತೆಗಳ ನಾಮಕರಣಕ್ಕೆ ಇವರು ಕಾರಣರಾಗಿದ್ದಾರೆ. ಇತ್ತೀಚೆಗಷ್ಟೇ ಸಾಹಿತ್ಯ ಲೋಕಕ್ಕೂ ಇವರು ಪ್ರವೇಶ ಮಾಡಿದ್ದಾರೆ. ನಿನ್ನೆ ಮೊನ್ನೆ ನಮ್ಮ ಜನ ಎಂಬ ಕೃತಿಯ ಮೂಲಕ. ಇವರು ವೃತ್ತಿಯಲ್ಲಿ ಡೆಪ್ಯೂಟಿ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ನಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ಫೇಸ್ಬುಕ್ ಮಾಧ್ಯಮದಲ್ಲಿ ಅನೇಕ ಒಳ್ಳೆಯ ಘಟನೆಗಳು, ಒಳ್ಳೆಯ ಒಳನೋಟಗಳಿರುವ ಲೇಖನ, ವಿವಿಧ ವ್ಯಕ್ತಿಗಳ ಬಗ್ಗೆ ಲೇಖನಗಳ ಮೂಲಕ ಜನಪ್ರಿಯರಾಗಿದ್ದಾರೆ. ಜೇಬರ್ ಅವರಿಗೆ ಈಗ ವೇದಿಕೆಗೆ ಬರಬೇಕಾಗಿ ಕೋರಿಕೆ. ಕ್ಷಮಿಸಿ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಬಟ್ ನಾನು ಎಲ್ಲರೂ ಭಾಷಣ ಮಾಡುವಾಗ ನನ್ನ ಭಾಷಣ ಎಷ್ಟೆಷ್ಟು ಕಟ್ ಮಾಡಬೇಕು ಅಷ್ಟು ಚಾಪ್ ಮಾಡ್ತಾನೆ ಇದ್ದೆ. ಇಲ್ಲಪ್ಪ ಇನ್ನು ಎಲ್ಲಿ ಇವ್ರು ಊಟ ಮಾಡೋ ಟೈಮು, ಇನ್ನು ಮಾತಾಡೋದು ನನ್ನ ಮಾತನ್ನು ಯಾರು ಕೇಳ್ತಾರೆ? ಬೀಚಿಯವ್ರು ಹೇಳ್ತಾರೆ ಕತ್ತೆ ಮೇದಲ್ಲಿ ಮತ್ತೆ ಮೇಗುಂಟೆ ಅಂತ. ಹಿಂಗಾಗ್ಬಿಟ್ಟಾಯ್ತು ಅಂತ ಒಂದು ಭಯ ಇತ್ತು ನನಗೆ. ಆದರೆ ತುಂಬ ಕಿವಿ ತುಂಬುವ ರೀತಿಯಲ್ಲಿ ಭೈರಪ್ಪನವ್ರಿಗೆ ನುಡಿ ನಮನಗಳನ್ನು ಸಲ್ಲಿಸಿದ್ದಾರೆ. ಆದರೆ ನಾನು ಸಾಹಿತ್ಯದ ವ್ಯಕ್ತಿ ಅಲ್ಲ. ಸಮವ್ ಹೆಂಗೋ ಭೈರಪ್ಪನವ್ರ ಜೊತೆ ಒಂದು ದೀರ್ಘವಾದ ಒಡನಾಟ ಸಿಗ್ತದೆ. ಅದರಲ್ಲಿ ಕೆಲವೊಂದು ಮಾತ್ರ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ನಾನು ಭೈರಪ್ಪನವ್ರನ್ನ 68-69 ಓದ್ದವನು. ಭೀಮಕಾಯ ಅಂತ ಅವ್ರ ಮೊದಲನೇ ಪುಸ್ತಕ. ಅದು ನಾನು ಹಾಸನದವನು ಮೂಲತಃ. ಅಲ್ಲಿ ಜನಮಿತ್ರ ಅಂತ ಒಂದು ಪತ್ರಿಕೆ, ಅಲ್ಲೊಂದು 25-30 ಭೀಮಕಾಯದ ಎಲ್ಲ ರದ್ದು ಹಿಡಿದಂಥ ಒಂದಷ್ಟು ಪುಸ್ತಕಗಳಿತ್ತು. ನೋಡಿದ್ರೆ ಅದನ್ನು ಅವರೇ ಪ್ರಕಟ ಮಾಡಿದ್ರು. ಆ ಪುಸ್ತಕ ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ SL ಭೈರಪ್ಪ ಅಂತ. ಸೊ ನಾನು ತಗೊಂಡು ಓದಿದ್ರೆ ನಾನು ಸ್ವಲ್ಪ ಜಿಮ್ಮು ಗರಡಿ ಅಂತ ಓಡಾಡ್ತಿದ್ದವನು. ಭಾಳ ಇಷ್ಟ ಆಗೋಯ್ತು ಆ ಪುಸ್ತಕ. ಆಮೇಲೆ ಅದೇ ಸಮಯಕ್ಕೆ ಭೈರಪ್ಪನವ್ರದ್ದು ತಬ್ಬಲಿಯು ನೀನಾದೆ ಮಗನೇ ಮತ್ತು ವಂಶವೃಕ್ಷ, ಈ ಎಲ್ಲ ಕೃತಿಗಳು ಕನ್ನಡ ಪ್ರಭದಲ್ಲಿ ಧಾರಾವಾಹಿಯಾಗಿ ಬರೋಕ್ಕೆ ಶುರುವಾಯಿತು. ಅದನ್ನು ಓದ್ತಾ ಅವರ ಅಭಿಮಾನಿ ಆದೆ. ಆಮೇಲೆ ಆದರೆ ನಾನಿದ್ದಿದ್ದು ಕಮ್ಯುನಿಸ್ಟ್ ಮತ್ತು ಸೋಷಿಯಲಿಸ್ಟ್ ಚಿಂತನೆಯ ಅನೇಕ ಮಿತ್ರರು, ಬಹಳ ಹತ್ತಿರದ ಒಡನಾಡಿಗಳು, ಚಳುವಳಿನಲ್ಲೆಲ್ಲ ಇದ್ದವರು. ಆ ಕಾಲದ ಚಳುವಳಿ ಕೂಡ ನಾನು ಕೂಡ. ಹಾಗಾಗಿ ನಮಗೆ ಭೈರಪ್ಪ ಅಂತಂದರೆ ಈಸ್ ಎ ರಿಯಾಕ್ಷನರಿ. ಆತನಿಗೆ ಯಾವುದೇ ರೀತಿಯಾದಂಥ ಸಾಮಾಜಿಕ ಬದ್ಧತೆ ಇಲ್ಲ. ನಮ್ಮ ಜನಗಳನ್ನು 200 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರನ್ನು ಭೈರಪ್ಪನವರು ಅಂತ ಗೌರವದಿಂದ ಮಾತಾಡಿಸಿದವರೇ ಇರಲಿಲ್ಲ. ಆ ಕೃತಿಗಳನ್ನು ಓದೋದು ಅಂತಂದರೆ ಎಲ್ಲ ಹಾಳು ಬಿದ್ದೋಗ್ತಾರೆ ಅನ್ನೋ ರೀತಿಯ ಒಂದು ಬಂದ್ಬಿಟ್ಟಿತ್ತು. ಆ ಥರದ್ದೊಂದು ಮನೋಭಾವ. ನಿಮಗೆ ಗೊತ್ತಿದೆ, 80-80ರ ದಶಕದಲ್ಲಿ ಮೈಸೂರಿನಲ್ಲಿ ಯಾವ್ದಾರ ಒಂದು ಸಭೆ ಅಥವಾ ಸಮಾರಂಭ ನಡೆದ್ರೆ ನಮ್ಮ ವಿಚಾರವಾದಿಗಳೇ ಇರೋರು. ದೊಡ್ಡ ವಿದ್ವಾಂಸರಿದ್ದರೆ ಎದುರುಗಡೆ ಕಾಲು ಹಾಕೊಂಡು ಸಿಗರೇಟ್ ಸೇದೋರು ಸಭೆಯಲ್ಲಿ. ಸಭಾ ಮರ್ಯಾದೆ ಅನ್ನೋದು ಕಿತ್ತೋಗಿತ್ತು. ಈ ಸಂದರ್ಭದಲ್ಲಿ ಭೈರಪ್ಪನವರನ್ನು ಬೈದೇ ಇರೋನೇ ಇಲ್ಲ. ಎಲ್ಲರೂ ದೊಡ್ಡ ವಾಚಸ್ಪತಿಗಳೇ, ಬೃಹಸ್ಪತಿಗಳೇ ಅವ್ರನ್ನ ವಿಮರ್ಶೆ ಮಾಡೋದ್ರಲ್ಲಿ. ಹೀಗೆಲ್ಲ ಇದ್ದಂಥ ಸಮಯದಲ್ಲಿ ನಾನು ಬೆಳಗ್ಗೆ ಹೊತ್ತೆ ನಾನು ಈಜು ಹೊಡಿಯೋಕ್ಕೆ ಹೋಗೋದು ಒಂದು ಅಭ್ಯಾಸ ಇತ್ತು. ಜಿಮ್ನಾಶಿಯಮ್ಗೆ ಹೋಗೋದು. ಅಲ್ಲಿಂದ 5:45-6 ಗಂಟೆಗೆ ಸಾರ್ವಜನಿಕ ಒಂದು ಇದಿದೆ, ಸರಸ್ವತಿಪುರಮಲ್ಲಿ ಯೂನಿವರ್ಸಿಟಿಯವರೇ ನಡೆಸೋ ಅಂಥ ಒಂದು ಈಜುಕೊಳ. ಅಲ್ಲಿಗೆ ನಾನು ಹೋಗ್ತಾ ಇದ್ದೆ. ಹೋದರೆ ಅಲ್ಲೊಬ್ಬರು ಹಿರಿಯರು ನೋಡಿದ್ರೆ ಭೈರಪ್ಪನವರು. ನೋಡ್ತೀನಿ ಮುಖ ಬಿಮ್ಮಾಗಿದೆ. ಬಟ್ ಹೋದರೆ 10 ಲೆಂತ್ ಹೊಡೆಯೋರು. 10 ಲೆಂತ್ ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಅದು ಅವ್ರಿಗಾಗಲೇ ಅಷ್ಟೊತ್ತಿಗೆ ಒಂದು 45 ವರ್ಷ ಇದ್ದಿರ್ಬೋದು. ನೋಡಿದ್ರೆ ಒಳ್ಳೆ ಗಟ್ಮುಟ್ಟಾಗಿ ಭೀಮಕಾಯನೇ ಆ ಥರನೇ ಇದ್ದಾರೆ. ನಾವು ನೋಡಿದಂಥ ಸಾಹಿತಿಗಳೆಲ್ಲ ಲಡಾಸಿದ್ದೋಗಿದ್ರು, ಎಲ್ಲ ತಿಂದು ಕುಡಿದು ಎಲ್ಲ ನವಿ ಸಾಹಿತಿಗಳೆಲ್ಲ ಆ ಟೈಪ್ ಇದ್ದಾರೆ. ಇವ್ರು ನೋಡಿದ್ರೆ ಭೀಮಕಾಯ. ಅಲ್ಲಿಂದ ಮನೆಯಿಂದ 3-4 ಕಿಲೋಮೀಟ್ರ್ ನಡ್ಕೊಂಡು ಬಂದು ಈಜು ಹೊಡೆದು ಆಮೇಲೆ ಹೋಗೋರು. ನಾವೆಲ್ಲ ಅಲ್ಲಿ ಪ್ರತ್ಯೇಕವಾದ ಸ್ನಾನಗೃಹ ಏನಿಲ್ಲ, ಯೂನಿವರ್ಸಿಟಿ ತಾನೆ, ಎಲ್ಲ ಜೊತೆಯಲ್ಲೇ ಸ್ನಾನ ಮಾಡುವ. ಸುಮಾರು 7-8 ತಿಂಗಳಾಯಿತು ಅವ್ರನ್ನ ಮಾತಾಡ್ಸೋದಕ್ಕೆ ಅಂತ. ಏನೋ ಒಂಥರ ನಾನು ನೋಡುವೆ, ಅದು ನಮಗೂ ಒಂದು ಹಿಂಜರಿಕೆ ಅಲ್ಲ. ಸುಮ್ಮನೆ ಇದ್ದೆ.
ಅವಾಗ ಅವರು ಏನು ಮಾತಾಡಿಸ್ತಿಲ್ಲ, ಪಕ್ಕದಲ್ಲೇ ಸ್ನಾನ ಮಾಡಿದ್ರು, ಏನೂ ಇಲ್ಲ, ಮಾತಿಲ್ಲ, ಕತೆ ಇಲ್ಲ. ಒಂದು ಸರಿ ನಾನೊಂದು 7-8 ದಿನ ಬರೋಕ್ಕಾಗಿರಲಿಲ್ಲ. ಆಮೇಲೆ ಅವರೇ ಯಾಕೆ ರಜೆ ಹೋಗಿದ್ರಾ ಅಂತ ಒಂದು ಹಳೆಯ ಪರಿಚಯ ಇದ್ದವ್ರಿಗೆ ಕೇಳಿದ್ರು. ನನಗೆ ಆಶ್ಚರ್ಯ. ಇಲ್ಲ ಸರ್, ಈಗೆಲ್ಲ ಕಮ್ಯುನಲ್ ರೈಟ್ಸ್ ಆಗಿದೆಯಲ್ಲ, ಅಲ್ಲಿ ಹೋಗಿದ್ದೆ ಅಂತ ಹೇಳಿದೆ. ಅವರು ಆಗಲೇ ಗೊತ್ತಿದೆ ಅವ್ರಿಗೆ. ನಾನು ಹೆಂಗೆ ಗೊತ್ತಾದೆ ಅವ್ರಿಗೆ ಪೊಲೀಸ್ನವನೋ ಅಲ್ವೋ ಅಂತಂದರೆ, ನನ್ನ ವೆಹಿಕಲ್ ಬರ್ತಾ ಇತ್ತಲ್ಲ, ಮೋಟ್ರ್ ವೆಹಿಕಲ್ ಪೊಲೀಸ್ ಅಂತ ಇರುತ್ತಲ್ಲ, ಅದನ್ನು ನೋಡ್ಕೊಂಡು ಇವನೇ ಅಂತ ಅವರು ಪತ್ತೆ ಮಾಡ್ಕೊಂಡಿದ್ದಾರೆ. ಬಟ್ ಮಾತು ಮಾತ್ರ ಇಲ್ಲ. ಅದೇ ಮೊದಲಾಯಿತು. ಆಮೇಲೆ ಸಣ್ಣ ಮಾತುಗಳು ಅಷ್ಟೇ, ಬೇರೆ ಪ್ರಾಸಂಗಿಕವಾಗಿ ಆ ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟೇ. ಆ ವಿವರಗಳಿಗೆ ನಾನು ಹೋಗಲ್ಲ. ಅದಾದಮೇಲೆ ಮೈಸೂರಿನಲ್ಲಿ ಕೋಮು ಗಲಭೆಗಳು ಆಗಲೇ 2-3 ಆಗಿಬಿಟ್ಟಿತ್ತು. ಇವ್ರನ್ನೇನಾರು ಒಂದು ಮಾಡಬೇಕು ಅಂತಂದರೆ, ಹಿಂದೂ ಮುಸ್ಲಿಮ್ಮು ನಿಮಗೆ ಗೊತ್ತಿದೆ, ಕುಸ್ತಿ ನಿಲ್ಲಿಸ್ಬೇಕು ಅಂತಂದರೆ, ಮಾರ್ಫಿಟ್ ಕುಸ್ತಿ ಆಗಲಿ ಇನ್ನೊಂದು ಕುಸ್ತಿ ಆಗಲಿ ಆಡಿಸ್ಬೇಕಾದ್ರೆ ಹಿಂದೂ ಮುಸ್ಲಿಂ ಕುಸ್ತಿಗಳೇ ಬೀಳಬೇಕು. ಅವ್ರು ಬಿತ್ತು ಅಂದರೆ ಗಲಾಟೆ. ಬಟ್ ಅವ್ರು ಆಡೋದಿಲ್ಲ ಅಂತಂದರೆ ಕುಸ್ತಿ ನೋಡೋಕ್ಕೆ ಮಜಾ ಇರೋದಿಲ್ಲವಂತೆ. ಆ ನಶ ಬರೋದೇ ಹಿಂದೂ ಮುಸ್ಲಿಂ ಆಡಿದ್ರೆ ಬರೋದು. ಹೀಗಾಗಿ ನಮ್ಮ ಆಗಿನ SP, ನಿಮಗೆ ಗೊತ್ತಿಲ್ಲ, ಪೊಲೀಸ್ನವ್ರದ್ದು ಇನ್ನೊಂದು ಮುಖ ಇದೆ. ಅವ್ರು ಹೇಗೆ ಅಂತ ಅಂದರೆ, ಸಾಮಾಜಿಕವಾಗಿ ಏನೇನು ಪರಿಣಾಮ ಬೀರುತ್ತೆ ಅನ್ನೋದು ಅವರು ಒಂದು ರೀತಿ ಸಮಾಜ ಚಿಕಿತ್ಸಕರೇ. ಆಗ SP ಮುನಿಕೃಷ್ಣ ಅಂತ ಇದ್ದರು. ಅವರು ಇಲ್ಲ ರೀ, ಇವ್ರನ್ನೆಲ್ಲ ಒಂದು ಏನಾರ ಮಾಡಬೇಕು, ಎಲ್ಲ ಗರಡಿ ಮನೆಗಳೆಲ್ಲ ಒಡೆದೋಗ್ಬಿಟ್ಟಿದ್ದಾವೆ, ಒಂದು ಮಾಡೋಣ ಒಂದು ಅಂತೇಳಿ ಅವ್ರೇನಾರು ಮಾಡಿದ್ರು. ಒಟ್ಟಿನಲ್ಲಿ ಒಂದು ತಾತ್ಪೂರ್ತಿಕ ಕುಸ್ತಿ ಸಮಿತಿ ಅಂತ ಮಾಡಿದ್ರು. ಮೈಸೂರಿನ ಎಲ್ಲ ಗರಡಿ ಮನೆಗಳನ್ನು ಸೇರಿಸಿ, ಹಿಂದೂ ಮುಸ್ಲಿಮ್ಸ್ ಎಲ್ಲರನ್ನೂ ಸೇರಿಸಿ ಎಲ್ಲ ಆಯಿತು. 4-5 ಸಭೆ ಆಗಿತ್ತು. ಒಂದು ದೊಡ್ಡ ಸಭೆ ಆಗಬೇಕು, ಯಾರ್ಯಾರನ್ನು ಕರೆಸೋದು. ನಾನಂದೆ ಭೈರಪ್ಪನವ್ರ ಹೆಸರು. ಆ ಸಾಹಿತಿಗಳೆಲ್ಲ ಯಾಕ್ರಿ, ಅವರೆಲ್ಲ ಬಂದ್ರೆ ಇನ್ನು ಎಲ್ಲ ಏನೇನೋ ಎಳಿತಾರೆ, ಅವೆಲ್ಲ ಬೇಡ ಅಂತ. ನಾನು ಆಮೇಲೆ ಸಾಹೇಬ್ರಿಗೆ ಹೇಳಿದೆ, ಸರ್ ಹೀಗೀಗಿದೆ, ಯಾಕೆಂದ್ರೆ ತುಂಬ ನಾನು ಮೊಟಕು ಮಾಡ್ತಾಯಿದ್ದೀನಿ. ಆಮೇಲೆ ಆಯಿತು, ಕರ್ಕೊಂಬನ್ನಿ ಅಂತಂದರು. ಭೈರಪ್ಪನವ್ರಿಗೆ ಹೋಗಿ ವಿನಂತಿ ಮಾಡಿಕೊಂಡೆ. ಅಯ್ಯೋ ದಾರಿ ಯಾತಕ್ಕಪ್ಪ ಬೇಕು, ಅದು ಎಲ್ಲಿದೆ ಕುಸ್ತಿದಿಲ್ಲ ಸರ್, ನಮ್ಮ ಪುಸ್ತಕ ಎಲ್ಲ ಓದಿದ್ದೀನಿ ನಾನು, ತಾವು ಬರಬೇಕು ಸರ್, ನಮ್ಮ ಇವರೆಲ್ಲ ಓದಿದ್ದಾರೆ ಸರ್, ನನ್ನ ಪುಸ್ತಕ ಓದಿದಾರ, ಯಾವುದು ಭೀಮಕಾಯ ಓದಿದಾರ ಅಂತ ಅವ್ರಿಗೆ ಆಶ್ಚರ್ಯ. ಆಮೇಲೆ ಆಯಿತು, ಸಭೆಗೂ ಬಂದರು. ಬಂದಮೇಲೆ ಅಲ್ಲಿ ಸುಮಾರು 350-400 ಜನ ಕುಸ್ತಿಪಟುಗಳು. ಅವ್ರ ಎದುರುಗಡೆ ನಾನು ಭೈರಪ್ಪನವ್ರ ಬಗ್ಗೆ ಒಂದು ಪರಿಚಯ ಕೊಟ್ಟೆ, ಹೇಗೆ ಅವರು ಗರಡಿ ಮನೆಯಲ್ಲಿ ಸಾಮ್ ಮಾಡಿದಂಥ ವ್ಯಕ್ತಿ ಅಂತ. ಅದಾದಮೇಲೆ ಎಲ್ಲ ಇವರು ಅದ್ಭುತವಾದ ಭಾಷಣ ಮಾಡಿದ್ರು. ಭೈರಪ್ಪನವರು ಅಪರೂಪದ ಭಾಷಣ ಅದು. ಅಂದರೆ ಅವರಾಗ ಅದರ ಪೂರ್ತಿ ಆವಾಹನೆ ಮಾಡಿಕೊಂಡು ಮಾತಾಡಿದ್ರು. ಗರಡಿ ಮನೆಯ ಹೇಗಿರುತ್ತೆ ಏನು. ನಗಾರಿ ಪಾಪಯ್ಯ ಅಂತ ಒಬ್ಬರು ಕುಸ್ತಿಪಟು ಇರ್ತಾರೆ. ಮಹಾರಾಜರು ಚಿನ್ನದ ಪದಕ ತಗೊಂಡ ಅಂತ ಹೇಳಿ ಇದು ಮಾಡಿದಾಗ, ನಿನ್ಗೇನು ಬೇಕು ಕೇಳೆಯ ಅಂದರೆ 12 ನಗಾರಿ ಬೇಕು. ಗರಡಿ ಮನೆಗಳಿಗೆ ನಗಾರಿ, ಯಾಕೆಂದರೆ ನಗಾರಿ ಹೊಡೆದ್ರೆ ಹುಡುಗರು ಬರಬೇಕು, ಸಾಮ್ ಮಾಡಬೇಕು, ನಮ್ಮ ಜನ ಗಟ್ಟಿಯಾಗಬೇಕು. ಅದು ಯಾವ ಸಭೆಯಲ್ಲಿ ಅವ್ರು ಗೆದ್ದಿರ್ತಾರೆ ಅಂದರೆ 1911ರಲ್ಲಿ ಜನಗಣಮನ ಕಾರ್ಯಕ್ರಮ ನಡೆಯುತ್ತಲ್ಲ, ಆವಾಗಿನ ಕುಸ್ತಿ ಪಂದ್ಯದಲ್ಲಿ ಅವ್ರು ಗೆದ್ದಿರ್ತಾರೆ. ಸೊ ಅಂತಹ ಒಂದು ಹಿನ್ನೆಲೆ ಇರುತ್ತೆ. ಆಮೇಲೆ ಆ ನಗಾರಿ ಕಥೆ ಎಲ್ಲ ಹೇಳಿದ್ರು. ತುಂಬ ಎಲ್ಲರಿಗೂ ಒಂಥರ ಸಂತೋಷ ಆಗೋಯ್ತು. ಎಲ್ರಿ ನಾನೇ ಮರ್ತುಬಿಟ್ಟಿದ್ದೆ, ಇದ್ಯಾವ ಭೀಮಕಾಯ ಹಾಗಿತ್ತು ಅಂತ ನಾನು ಅದ್ರ ಹಿನ್ನೆಲೆ ಎಲ್ಲ ಹೇಳಿದೆ. ಅಲ್ಲಿಗೆ ಒಂಥರ ಮುಗೀತು ಅದ್ರದ್ದು. ಆಮೇಲೆ ನಾನು ಭೈರಪ್ಪನವ್ರನ್ನ ಒಂದು 7-8 ಕುಸ್ತಿ ಇದುಗಳಿಗೆ ದೊಡ್ಡ ಇವೆಲ್ಲ ನಡೀತಾ ಇತ್ತಲ್ಲ, ಆ ಪಂದ್ಯಗಳಿಗೆ ಕರೆದಿದ್ದೆ. ತುಂಬ ಬರೋರು. ನಂದೇ ಯೂಶ್ವಲಿ ನಿರೂಪಣೆ, ಅದರೆಲ್ಲ ಉದ್ಘೋಷಣೆ ಎಲ್ಲ ಮಾಡೋದು. ಈಗ ಇಂಥ ಪಟ್ಟು ಹಾಕ್ತಾ ಇದ್ದಾನೆ, ಈ ಪಟ್ಟು ಹಾಕಿ ಉರುಳಿಸ್ತಾ ಮಣ್ಣು ಮುಕ್ಕಿಸ್ತಾ ಅಂತ ಹಿಂಗೆಲ್ಲ ಮಾತಾಡ್ತಾ ಇದ್ದೆ. ಅವನ ಒಬ್ಬ ಬಂದಪ್ಪ ಪಟ್ಟು ಹೊಡೆದ ಅವನು. ಅದಕ್ಕೆ ಹೇಗೆ ಭುಜಬಲನ ಇದು ಮಾಡಿ ಸವಾಲು ಹಾಕ್ತಾ ಇದ್ದಾನೆ ನೋಡಿ ಅಂತ. ಭೈರಪ್ಪನವ್ರು ಅಲ್ಲೇ ಕೂತಿದ್ದವರು, ಅದು ಸವಾಲು ಹಾಕೋದು ಅದಲ್ಲ, ಥಮ್ ಠಕ್ ಅಂತ ನೋಡಿ ಅಂತ ಹೊಡೆದ್ರೆ ಥಮ್ ಠಕ್ ಅಂತ ಬೀಳುತ್ತೆ, ಅದು ಅದಕ್ಕೆ ಬಳಸ್ಬೇಕಾದ ಪದ ಅಂತಂದರು. ಆಮೇಲೆ ಅವ್ರು ಎಷ್ಟೊಂದು ಪದಗಳನ್ನು ಕೊಟ್ಟರು ಅಂತಂದರೆ, ಒಂಟು ಮಾದೇವ ಅಂತಂದೆ, 1 2 ಅನ್ನೋದ್ರೊಳಗೆ ಅವನು ಚಿತ್ ಮಾಡಿಬಿಡ್ತಾ ಇದ್ದಂತೆ. ಇಂಥ ಅನೇಕ ಪದಗಳನ್ನು ಕೊಟ್ಟರು. ಅಂದರೆ ಆವಾಗ ನನಗೆ ಅನ್ನಿಸ್ತು, ಎಷ್ಟು ಒಬ್ಬ ಸಾಹಿತಿ ತನಗೆ ತನ್ನ ಅನುಭವಕ್ಕೆ ಬರೋಂಥದ್ದನ್ನು ಅಬ್ಸರ್ವೇಷನಿಂದ ಎಷ್ಟು ಆಳವಾಗಿ ತಿಳ್ಕೊಂಡಿದ್ದಾರೆ. ಸುಮ್ಮನೆ ಲಘುವಾಗಿ ಯಾವುದೋ ಒಂದು ಸುಮ್ಮನೆ ಬಂದೆ ನೋಡದೆ ಹೋದೆ ಅಲ್ಲ, ಅದು ಪ್ರತಿಯೊಂದರಲ್ಲೂ ಆ ಅಧ್ಯಯನಶೀಲತೆ ಅವರಲ್ಲಿತ್ತದು. ಇದಾದಮೇಲೆ ಅನೇಕ ಬಾರಿ ಅವರ ಸಂಪರ್ಕ ಮಾಡುವಂಥ ಸನ್ನಿವೇಶಗಳು ತಾನಾಗೇ ಒದಗಿಬಿಡ್ತು. ನಿಮ್ಮೆಲ್ಲರಿಗೂ ಗೊತ್ತಿದೆ, ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಗೋಕಾಕ್ ಚಳವಳಿ ದೊಡ್ಡ ಮಟ್ಟಕ್ಕೆ ಬಂತು. ಅದಕ್ಕಿಂತ ಮೊದಲಿಗೆ ಅದನ್ನು ಶುರು ಮಾಡಿದವರು SL ಭೈರಪ್ಪನವರು.
ಹಾಮಾನಾಯಕರು ಮುಂತಾದ ಸಾಹಿತಿಗಳು. ಅದು ದೊಡ್ಡದಾಗೆ ಶುರುವಾಗುತ್ತೆ. ಆಮೇಲೆ ಅಲ್ಲಿ ದೊಡ್ಡ ಸ್ಟ್ರೈಕ್ ನಡೆಯುತ್ತೆ. ಸ್ಟ್ರೈಕ್ನಲ್ಲೆಲ್ಲ ಒಂದು 300 ಜನ ನಾನು ಅರೆಸ್ಟ್ ಮಾಡಿ ಅಲ್ಲಿ ಒಂದು ಕಡೆ ಇದು ಮಾಡಿದ್ದು, ಅವ್ರನ್ನ ಇಟ್ಕೊಂಡಿದ್ದು. ಆಮೇಲೆ ಭೈರಪ್ಪನವರು, HSK, ಹಾಮಾನಾಯಕರು, ದೇಜಾಗೋ ಇವರೆಲ್ಲ DC ಆಫೀಸಲ್ಲಿ ಒಂದು ದೊಡ್ಡ ಶಾಂತಿ ಸಮಿತಿ ಎಲ್ಲ ನಡೀತಾ ಇತ್ತು. ಅವಾಗ ನಾವೇನು ನಿಲ್ಲಿಸ್ಬಿಡ್ತಾರೆ ಅಂತ ಈ ಹುಡುಗರಿಗೆಲ್ಲ ಆತಂಕ. ಸರ್ ಅವೆಲ್ಲ ಬೇಡಿ ಸರ್, ನಾವು ನಮ್ಮ ದಾರಿ ಹೇಳ್ಕೊಳ್ಳೋಣ, ಇವರೆಲ್ಲ ಈ ಮುದುಕರದು ಸವಾಸ ಸಾಕು ಅಂತ ಗಲಾಟೆ ಮಾಡ್ತಾಯಿದ್ರು. ಆಮೇಲೆ GH ನಾಯಕ್, ನೀವು ಕೇಳಿದರೆ ವಿಮರ್ಶಕರು, ಇಲ್ಲ ನೀವು ಅಷ್ಟು ಲಘುವಾಗಿ ತಗೋಬೇಡಿ, ಅವರು ಏನು ಹೇಳ್ತಾರೆ ಅದನ್ನು ತಗೊಂಡು ಆಮೇಲೆ ನಮ್ಮ ದಾರಿನ ಮಾಡೋಣಂತೆ ಅಂತ ಎಲ್ಲರನ್ನೂ ಸಮಾಧಾನ ಮಾಡಿಕೊಂಡು ಇದ್ದರು. ಆಮೇಲೆ ಭೈರಪ್ಪನವರು ಬಂದಾದಮೇಲೆ ಗೊತ್ತಾಗಿದ್ದೇನು ಅಂತಂದರೆ, ನಾವು ಚಳುವಳಿಯನ್ನು ಮಾಡಲೇಬೇಕು, ಗೋಕಾಕ್ ಚಳುವಳಿ ಇದನ್ನು ವರದಿ ಏನಿದೆ ಅದು ಜಾರಿಗೆ ಬರಬೇಕು ಅನ್ನೋದನ್ನು ಅವರು ಪ್ರತಿಪಾದಿಸಿದ್ರು ಅಂಥೇಳಿ. ಅಲ್ಲಿಂದ ಶುರುವಾಯಿತು ನೋಡಿ, ಇಡೀ ರಾಜ್ಯದಲ್ಲೇ ದೊಡ್ಡ ಒಂದು ಸರ್ಕಾರನೇ ಬದಲಾವಣೆ ಮಾಡುವ ಮಟ್ಟಕ್ಕೆ ಅದು ಕ್ರಾಂತಿ ನಡೀತು. ಆದರೆ ಒಬ್ಬ ದೂರದರ್ಶಿತ್ವ ಇರೋಂಥ ಸಾಹಿತಿಗೆ ಒಂದು ಸಮಾಜ ಏನೇನು ಬದಲಾವಣೆಗಳನ್ನು ಕಾಣುತ್ತೆ, ಈ ಸಮಾಜದ ಒಳಿತಿಗೆ ಏನು ಬೇಕು ಅನ್ನೋಂಥದ್ದು ಅವರಲ್ಲಿ ಆ ಪ್ರಜ್ಞೆ ಬಹಳ ಇತ್ತು. ನಾವೆಲ್ಲ ತಿಳಿದಿರೋ ಹಾಗೆ ತುಂಬ ಜನಕ್ಕೆ ಭೈರಪ್ಪ ಅಂದ್ರೆ ಭೂಷಂಡಿ, ಯಾರ ಹತ್ರನೂ ಏನು ಮಾತಾಡೋದಿಲ್ಲ, ಅವನಾಯ್ತು ಅವ್ನು ಪಾಡಾಯ್ತು. ನಾನು ಮೈಸೂರಿಗೆ ಮಾತಾಡ್ತಾ ಇರೋದು, ದಯವಿಟ್ಟು ಬೇರೆಯವ್ರು ತಪ್ಪು ತಿಳ್ಕೊಬೇಡಿ. ಅಲ್ಲಿ ಮೈಸೂರಲ್ಲಿ ಮನೆ ಮನುಷ್ಯ ತಾನೆ ಅವರು, ಅದರಿಂದ ಆ ಥರ ಮಾತಾಡೋರು, ಯಾವ ಸಭೆ ಕರೆದ್ರೂ ಬರೋದಿಲ್ಲ, ಹೀಗೆ ಹಾಗೆ ಅಂತ. ನನಗೂ ಅದೇ ಅಭಿಪ್ರಾಯ ಇತ್ತು. ಮತ್ತು ನಾನು ಬೇರೆ ಕ್ಯಾಂಪಲ್ಲಿದ್ದವನು, ಹಾಗಾಗಿ ಅಂತಹ ಏನು ಒಲಿವಿರಲಿಲ್ಲ. ಕೊನೆಗೆ ಒಂದು ಸರಿ ಏನಾಯಿತು, ನಾನು ಸರಸ್ವತಿಪುರಂ ಅವ್ರು ಇದ್ದಿದ್ದ ಏರಿಯಾದಲ್ಲೇ ನಾನು ಸಬ್ ಇನ್ಸ್ಪೆಕ್ಟ್ರು. ಅಲ್ಲಿಗೆ ಯಾವುದೋ ಒಬ್ಬರು ಮನೆಗೆ ಅವರ ಕೊಲ್ಲಿಗೆ ಅವ್ರ ಹೆಂಡತಿಗೆ ಯಾರೋ ಒಬ್ಬ ಫೋನ್ ಮಾಡೋನು, ಅಶ್ಲೀಲವಾದ ಕಾರ್ಯಗಳು, ಟ್ರೇಸ್ ಮಾಡೋಕ್ಕಾಗ್ತಾಯಿಲ್ಲ, ಹೀಗೆಲ್ಲ ಮಾತಾಡ್ತಾನೆ ಅಂತ. ಭೈರಪ್ಪನವ್ರು ತಾವೇ ಸ್ವತಃ ಬಂದು ಸ್ಟೇಷನಿಗೆ ಬಂದು, ನೋಡಿ ಈಗೆಲ್ಲ ಆಗುತ್ತೆ, ನೀವೆಲ್ಲ ಭಾಷಣದಲ್ಲಿ ಎಲ್ಲ ಕೇಳಿರೋಂಥ ಭಾಷೆ ಇದೆಯಲ್ಲ ಆ ಟೈಪ್ ಅಲ್ವೇ ಅಲ್ಲ ಅವರು ಮಾತಾಡಿದ್ದು. ಶುದ್ಧ ಚನ್ನರಾಯಪಟ್ಟಣದ ಹಳ್ಳಿಗರು ಏನು ಮಾತಾಡಬೇಕೋ ಅದೇ ಸ್ಟೈಲಲ್ಲಿ ಮಾತಾಡಿದ್ರು. ವಯಸ್ಸು ಹಾಗೇ ಇತ್ತು. ಅವರು ವಾಯ್ಸ್ ಹೇಗಿತ್ತು ಅಂತಂದರೆ, ಒಬ್ಬ ಪೈಲ್ವಾನಿಕೆ ಮಾತೇನೆ ಅವ್ರದ್ದಾಡ್ದು, ಅದೇ ಹಂಗರೆ ಆಗುತ್ತೆ ಈ ಟೈಪು. ಆಮೇಲೆ ಅವರೆಲ್ಲ ಹೇಳಿದ್ಮೇಲೆ, ನಾನು ಮಾಡಿಸ್ತೀನಿ ಸರ್, ಪತ್ತೆ ಮಾಡಿಸೋಣಂತೆ. ಹೇಗೆ ಪತ್ತೆ ಮಾಡಿಸೋದು? ನಮ್ಮ ಪೊಲೀಸ್ನವನೇ ಒಂದು ಐಡಿಯಾ ಕೊಟ್ಟ. ಸರ್ ಈಗ ಒಂದು ಕೆಲಸ ಮಾಡೋಣ, ಗಂಗೋತ್ರಿ ಲೇಔಟಲ್ಲಿ ಅಷ್ಟೊಂದೇನು ಇದಿರಲ್ಲ, ಅವರು ಮಾತಾಡಿದಾಗ ಸಾಯಂಕಾಲ 4 ಗಂಟೆ ಅಥವಾ 5 ಗಂಟೆಗೆ ಮಾತಾಡಿ ಬನ್ನಿ, ನಾನು ಮನೆ ಹತ್ರ ಬನ್ನಿ, ಒಂದು ಪುಸ್ತಕನ ಕೊಡೋ ರೀತಿ ಅಂತ ಹೇಳಿ ಅಂತ. ಅವ್ರ ಮನೆಯವ್ರು ಸುತರಾಮ್ ಒಪ್ಪಲಿಲ್ಲ. ಅವರು ನಮ್ಮ ಕೈಲಿ ಆಗೋದಿಲ್ಲ, ಕೇಸ್ ಇಲ್ದವರು ಪರವಾಗಿಲ್ಲ, ಅದು ಬೇಡವೇ ಬೇಡಿ ಅಂತ. ನಮಗೆ ಬೇರೆ ಪತ್ತೆ ಮಾಡೋಕ್ಕಾಗ್ತಾಯಿಲ್ಲ, ಯಾರೋ ಅವನು ಆ ಕಾಮುಕನ ಹಿಡಿಯೋಕ್ಕೆ, ಬೀದಿ ಕಾಮಣ್ಣ ಅಂತಲೇ ಇಟ್ಕೊಳ್ಳೋಣ. ಆಮೇಲೆ ಹೇಗೆ ಹಿಡಿಯೋದು ಅಂತ. ಸರ್ ಇಷ್ಟು ಅವ್ರ ಉತ್ತರ ಹೇಳಿ ಸಾರಿ ಸಾಕು, ಮನೇದು ಮುಂದ್ಗಡೆ ಗೇಟಿಗೆ ಬೀಗ ಹಾಕಿಬಿಡ್ಲಿ, ಅವ್ರಿಗೆ ಬಾಗಿಲು ತೆಗೆಯೋದು ಬೇಡ, ನಾವು ಹೆಂಗೋ ಪತ್ತೆ ಮಾಡ್ಕೊಳ್ತೀವಿ. ಸೊ ಅದೆಲ್ಲ ಆಯಿತು. ಅವತ್ತು 4 ಗಂಟೆ ಅಂತ ಹೇಳಿದರು. 4:15 ಅಷ್ಟೊತ್ತಿಗೆ ಅಲ್ಲೊಬ್ಬ ವ್ಯಕ್ತಿ ಅವ್ರ ಮನೆಯಿಂದ ಹಿಂದಕ್ಕೂ ಮುಂದಕ್ಕೂ ಓಡಾಡ್ದ. ನಮ್ಮ ಪೊಲೀಸ್ನವರಿಬ್ಬರು ಮುಫ್ತಿನಲ್ಲಿ ಕಾಯ್ತಾಯಿದ್ರು. ಇವನೇ ಇರ್ಬೋದು ಅಂತ ಅಂದಾಜು, ಆದರೆ ಗೊತ್ತಿಲ್ಲ, ಹಿಡ್ಕೊಳಕ್ಕಾಗಲ್ಲ. ಆಮೇಲೆ ಒಂದು 4:45 ಅಷ್ಟೊತ್ತಿಗೆ ಅವ್ರ ಮನೆ ಹತ್ರ ಹೋಗಿ ಗೇಟ್ನ ಅಳ್ಳಾಡಿಸಿದ್ದಾನೆ. ಇವ್ರು ಗಬಕ್ ಅಂತ ಹಿಡ್ಕೊಂಡ್ರು, ಒದ್ದು ಎಳ್ಕೊಂಡ್ರು. ಅವನ್ನೆಲ್ಲರೂ ತಪ್ಪಿಸ್ಕೊಂಡು ಅನ್ನೋದು. ಇನ್ನಿಬ್ಬರನ್ನ ನಾವು ಇದು ಮೊಪೆಟ್ ಕೊಟ್ಟು ಬೇರೆ ನಿಲ್ಲಿಸಿದ್ದವು ದೂರದಲ್ಲಿ, ಹನುಮಂತನ ದೇವಸ್ಥಾನ ಅಂತ ಇದೆ ಅಲ್ಲೆಲ್ಲ. ಯಾಕೆಂದ್ರೆ ಅವನ್ನ ತಪ್ಪಿಸ್ಕೊಂಡು ಓಡಿದ್ರೆ ಇವ್ರು ಬೆನ್ನಟ್ಟೋದಕ್ಕೆ ಅನುಕೂಲ ಆಗಲಿ ಅಂತ. ಅಂತೂ ಇಂಥ ಅವ್ನು ಹಿಡ್ಕೊಂಡು ಬಂದು ಹೊಡೆದೋ. ಸರಿ, ಭೈರಪ್ಪನವರು ಎಲ್ಲ ಬಂದರು, ಎಲ್ಲ ಹೀಗೆಲ್ಲ ಏನೇ ಹೀಗೆಲ್ಲ ಮಾಡೋದುಂಟು ಅಂತೇಳಿ ಎತ್ತೊಂದು ಕೊಟ್ಟರು ನೋಡಿ ಕಪಾಳಕ್ಕೆ. ಏನು ಭೈರಪ್ಪನವರು ಸ್ಟೇಷನಲ್ಲಿ ಕಪಾಳಕ್ಕೆ ಹೊಡೆಯೋದು ಅಂದರೆ ಹೇಗಿರ್ಬೋದು ನೀವು ಲೆಕ್ಕ ಹಾಕೊಳ್ಳಿ. ಆಮೇಲೆ ಕೊಟ್ಟಾದ್ಮೇಲೆ ನೋಡಿದ್ರೆ ಅವನು ಎಮ್ಮೆ ಓದ್ತಾ ಇರೋನು, ಅವನಿಗೆ ಅದು ಏನೋ ಯಾವುದೋ ರೂಪದಲ್ಲಿ ಆ ನಂಬರ್ ಅವ್ನು ತೊಗೊಂಡಿರ್ತಾನೆ, ಹೀಗೆ ಮಾತಾಡಿರ್ತಾನೆ. ಕೊನೆಗೆ ಅವ್ರೇನು ಮಾಡಲಿಲ್ಲ, ಇಲ್ಲ ಒಂದು ಕೆಲಸ ಏನಾದರೂ ಮಾಡಿ ಒಂದು ಬಿಗಿ ಮಾಡಬೇಕು. ನಮ್ಮ ಸ್ಟೇಷನಲ್ಲಿ ಆ ಕಾಲದಲ್ಲಿ ಒಬ್ಬನ ಬಿಗಿ ಮಾಡಬೇಕು ಅಂದರೆ ಅಷ್ಟು ಈಗಿನ ಹ್ಯೂಮನ್ ರೈಟ್ಸು ಯಾವುದೂ ಇಲ್ಲ. ಓನ್ಲಿ ಸರಿ ಅವನ್ನೆಲ್ಲ ಆಗಲೇ ನಿಲ್ಲಿಸಿ ಒಂದು ಫೋಟೋ ತೆಗೆದು ಚಡ್ಡಿಲಿ ನಿಲ್ಲಿಸ್ಬಿಟ್ಟು ಸ್ಲೈಡ್ ಹಿಡ್ಕೊಂಡ. ನನ್ನ ಮಗನೇ, ನಿನಗೆ ಕೆಲಸ ಸಿಕ್ಕಲ್ಲ ಇನ್ನು ಜೀವನದಲ್ಲಿ, ಹೆಚ್ಚಿಗೆ ಮಾತಾಡ್ತು ಅಂತಂದರೆ ಬಸ್ ಸ್ಟ್ಯಾಂಡು ಗಿಸ್ಟ್ಯಾಂಡ್ ಎಲ್ಲ ಕಡೆ ನೀನು ಫೋಟೋ ಹಾಕ್ತೀವಿ ಅಂತೇಳಿ ಹೆದರಿಸ್ತಾ. ಇನ್ನು ಆಯ್ತು, ಅವನು ಬದುಕ್ತಾನೆ ಅವನು. ಆಮೇಲೆ ಅದು ಶಾಶ್ವತವಾಗಿ ಆ ಕಂಪ್ಲೇಂಟು ಇಲ್ದಂಗೆ ಆಯಿತು. ಆದರೆ ನಾನು ಇಲ್ಲಿ ಹೇಳೋಕ್ಕೆ ಏನು ಬರ್ತಾಯಿದ್ದೀನಿ ಅಂದರೆ, ಯಾರದೇ ಒಬ್ರದ್ದು ಒಂದು ಕಷ್ಟ ಇದೆ ಅಂದರೆ ಭೈರಪ್ಪನವ್ರು ಬಂದ್ಬಿಡೋರು ರೀ. ಹೇಗೆ ನಮ್ಮ ಮನೆ ಕಷ್ಟ ಅನ್ನಂಗೆ ಬರೋರು. ನಮಗೆಲ್ಲ ಇವ್ರು ಯಾರೋ ಬೇರೆಯವ್ರ ಮನೆ ಕಷ್ಟಕ್ಕೆ ಇವರು ಸ್ಪಂದಿಸ್ತಾರೆ ಅಂದರೆ ಆ ಥರ ಬರ್ತಾಯಿದ್ರು.
ವಿಶ್ವಾಸಕ್ಕೆ ಏನಾರ ಬಂತು ಅಂದರೆ ಅವ್ರ ಬಗ್ಗೆ ಅವರು ನಿಲುವು ತಗೊಳ್ತಾ ಇದ್ದಿದ್ದೇ ಬೇರೆ. ಇನ್ನೊಬ್ಬ ಪ್ರಖ್ಯಾತ, ನಾನು ಯಾಕೆಂದರೆ ತುಂಬ ಅರ್ಜೆಂಟಾಗಿ ಮಾತಾಡ್ತಾ ಇದ್ದೀನಿ, ನಿಮ್ಮ ಟೈಮ್ ಮುಖ್ಯ, ಮತ್ತು ನನ್ನ ಗುರುಗಳಾದಂಥ ಪ್ರಧಾನ್ ಗುರುದತ್ ಅವರ ಮಾತುಗಳನ್ನು ಕೇಳಬೇಕಾಗಿದೆ. ಆದರೆ ಸುಮ್ಮನೆ ಅದು ಹೇಳ್ತಾ ಇರೋದು ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದಕ್ಕೋಸ್ಕರ. ಅಲ್ಲಿಂದ ಒಂದು ಪ್ರಖ್ಯಾತ ಸಾಹಿತಿ ಅವ್ರ ಮನೆದೇನೋ ಒಂದು ಡಿಸ್ಪ್ಯೂಟ್ ಆಗಿಬಿಡುತ್ತೆ. ಅವರು ಭೂಗತ ಆಗೋಗ್ಬಿಟ್ಟಿರ್ತಾರೆ, ಅಷ್ಟು ಆ ಮಟ್ಟಕ್ಕೆ ಅವರು ನಶಿಸೋಗ್ಬಿಟ್ಟಿರ್ತಾರೆ. ಆಮೇಲೆ ಭೈರಪ್ಪನವರೇ ಅವರನ್ನು ಕರ್ಕೊಂಡು ಬಂದು ಕಮಿಷನರಿಗೆ ಪರಿಚಯ ಮಾಡಿಸಿ ಹೀಗಾಗಿದೆ ಅಂತ. ಕೊನೆ ತನಕ ಅವರ ಇದಕ್ಕೆ ಬೆಂಬಲವಾಗಿ ನಿಂತವ್ರು ಅಷ್ಟೇ ಅಲ್ಲ, ಆವತ್ತಿನ ಕಮಿಷನರು ಅವ್ರ ಮನೆಗೆ ಹೋಗಿ ಅವರನ್ನೇ ಅದನ್ನು ಸಾಲ್ವ್ ಮಾಡೋ ರೀತಿ, ಜೊತೆಲಿ ನಾನು ಇದ್ದೆ ಬಿಡಿ, ಅದು ಬೇರೆ ಪ್ರಶ್ನೆ. ಒಬ್ಬ ಪೊಲೀಸ್ ಕಮಿಷನರು ಅವ್ರ ಮನೆಗೆ ಹೋಗಿ ಆ ಸಮಸ್ಯೆನ ಪರಿಹರಿಸೋದಿದೆಯಲ್ಲ, ದಟ್ ಈಸ್ ನಾವು ಊಹೆನೇ ಮಾಡೋಕ್ಕಾಗದೇ ಇರೋಂಥ ಒಂದು ನೆರವಿಗೆ ನಿಲ್ಲ ಅಂತ ಒಬ್ಬ ಮನುಷ್ಯನ ಕಷ್ಟ ಅಂತಂದರೆ ಸ್ಪಂದಿಸೋ ಅಂಥದ್ದು. ಆಮೇಲೆ ಅವರ ದೊಡ್ಡ ಸಾಹಿತ್ಯ ಹೆಸರಿನಲ್ಲಿ ಒಂದು ಯಾವುದೋ ಒಂದು ಶ್ರದ್ಧಾಂಜಲಿ ಸಭೆ ಈ ಥರದ್ದೇನೋ ಮಾಡಿದ್ರು, ಒಂದು ಟ್ರಸ್ಟ್. ಆ ಟ್ರಸ್ಟಿಗೆ ಅಧ್ಯಕ್ಷರು ಭೈರಪ್ಪನವರು. ಅವ್ರ ಮನೇಲಿ ಜಗಳ ಆಡ್ಕೊಂಡು ಹೋಗಿದ್ರಲ್ಲ ಬದುಕಿದ್ದಾಗ, ಅವರೆಲ್ಲ ಬಂದುಬಿಟ್ರು ಅಲ್ಲಿಗೆ. ಅವರೆಲ್ಲ ಬಹಳ ಪ್ರತಿಷ್ಠಿತವಾದ ಜನಗಳೇ. ಇವ್ರು ಕೂತಿದ್ದವರು ಏನು ಮಾತಾಡ್ಬೋದು ಅವ್ರಿಗೆ? ನೋಡಿ, ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗಿ. ಅಲ್ಲ ಸರ್, ನಾವು ಬಂದಿದ್ದೀವಿ, ಏನಿದೆ ಸಭೆ ಮಾಡ್ತಾ ಇದ್ದೀರಾ, ನಾವು ನಿಮಗೆ ಇಲ್ಲಿ ಕೂರುವುದಕ್ಕೆ ಯಾವ ಅರ್ಹತೆಯೂ ಇಲ್ಲ. ನಾನು ಸಭಾಧ್ಯಕ್ಷ ಮತ್ತು ಈ ಟ್ರಸ್ಟ್ನ ಅಧ್ಯಕ್ಷ, ನೀವು ಇಲ್ಲಿ ಇರ್ಕೊಡ್ದು ಹೊರಡಬೇಕು. ಯಾರು ಹೇಳ್ತಾರೇನ್ರಿ, ನಿಷ್ಠುರತೆಯನ್ನು ಇಟ್ಕೊಳ್ಳಬೇಕಾದ್ರೆ ಮನುಷ್ಯನಿಗೆ ಅವಾಗಲ್ಲ ಯಾವನ ಬಗ್ಗೆನೂ ಕೇರ್ ಮಾಡಲ್ಲ ಅನ್ನೋಂಥ ಒಂದು ಡೋಂಟ್ ಕೇರ್ ಆ ಪ್ರವೃತ್ತಿ ಇದ್ದಿದ್ದರಿಂದ. ಆಮೇಲೆ ನಮಗೂ ಅವರೆಲ್ಲ ಪರಿಚಯ ಇದ್ರಲ್ಲ, ಹೋಗಿ ಅವ್ರಿಗೆಲ್ಲ ಸಮಾಧಾನ ಮಾಡಿ ಹೋಗ್ಬಿಡಿ ಬೇಡ ಅಂತ ಅವ್ರನ್ನ ಕಳಿಸಿದ್ಮೇಲೆ ಸಭೆ ಶುರುವಾಗಿದ್ದು. ಅಂದರೆ ಮನುಷ್ಯನಿಗೆ ಅವರ ಸ್ನೇಹಕ್ಕೆ ಜೀವ ಕೊಡೋಂಥ ಒಂದು ಮನೋಭಾವ ಅದು. ಆ ಮನೋಧರ್ಮ ಭೈರಪ್ಪನವ್ರಿಗೆ ಮೊದಲಿಂದ ಇದ್ದಂಥದ್ದು. ಇಂಥದ್ದು ಅನೇಕ ಘಟನೆಗಳಿದೆ. ನಾನು ತಮ್ಮ ಟೈಮು ಬಹಳ ಅಮೂಲ್ಯವಾದದ್ದು, ಹಾಗಾಗಿ ನಾನು ಹೇಳೋದಕ್ಕೆ ಹೋಗಲ್ಲ. ಆದರೆ ಇಷ್ಟು ಇದ್ದಿರೋಂಥವ್ರು, ಅವರು ಯಾವ ಘೋಷಣೆಗಳನ್ನು ಮಾಡಿದವರಲ್ಲ, ಎಂಥದ್ದು ಅಲ್ಲ. ಅದೇ ಎಡಗೈಲಿ ಕೊಟ್ಟರೆ ಅಲ್ಲ, ಬಲಗೈಲಿ ಕೊಟ್ಟರೆ ಎಡಗೈಲಿ ಗೊತ್ತಾಗಬಾರ್ದು ಅನ್ನೋ ಮಟ್ಟದಲ್ಲಿ ಅವರು ಮಾಡಿದ್ದಾರೆ. ಅದೇ ಅವರು ಕನಕಪುರದ ಸಾಹಿತ್ಯ ಸಮ್ಮೇಳನ ಆದಾಗ ಅವ್ರಿಗೆ ಹಮ್ಮಿಣಿ ಅಂತ ಗೌರವ ಧನ ಕೊಡ್ತಾರೆ. ಒಂದು 5 ಲಕ್ಷನೋ ಎಷ್ಟೋ ಬರುತ್ತೆ. ಆ ಧನನ ಅವರು ಇಟ್ಕೊಳ್ಳಿಲ್ಲ. ಅವರು ಅದಕ್ಕೆ ಅವ್ರದ್ದು ಇನ್ನೊಂದಷ್ಟು ದುಡ್ಡನ್ನು ಸೇರಿಸಿ ಸರ್ಕಾರಕ್ಕೆ ವಾಪಸ್ ಕೊಟ್ಟರು. ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ದಾವಲ್ಲ, ಅವುಗಳ ಅಭಿವೃದ್ಧಿಗೆ ನೀವು ಒಂದು ಮಾಡಿ ಅಂತ ಹೇಳಿ. ಅವ್ರು ಏನೇ ಮಾಡಲಿ ಸಾಮಾಜಿಕ ಕಳಕಳಿ ಯಾವಾಗಲೂ ಇದ್ದದ್ದೇ. ಆದರೆ ಎಲ್ಲೂ ತಮ್ಮನ್ನು ತಾನು ಬಣ್ಣಿಸ್ಕೊಳ್ಳೋದಕ್ಕೆ ಹೋಗಲೇ ಇಲ್ಲ ಅವರು. ನನಗೊಂದು ಸರಿ, ಸರ್ ಏನು ಸರ್ ಇಷ್ಟೆಲ್ಲ ಟೀಕೆ ಬರುತ್ತೆ, ನೀವೊಂದು ಉತ್ತರ ಕೊಡಬೇಕಲ್ಲ ಸರ್, ರಿಜೈಂಡರ್ ಇಲ್ಲದೆ ಹೋದ್ರೆ ಹೇಗೆ ಅಂತ. ಆಗಲ್ರಿ, ನಾನು ಬರೀಬೇಕು, ಬರೆದಿದ್ದೀನಿ, ಅದು ನನ್ನದು ಅಭಿಪ್ರಾಯ. ಅದು ಅವ್ರದ್ದು ಸಾರ್ವಜನಿಕರು ಓದೋರು ಅವ್ರ ಅಭಿಪ್ರಾಯ ಹೇಳ್ತಾರೆ. ನಾನೇ ಅದಕ್ಕೆ ಅದು ಇದು ಮಾಡೋದು. ಅದರಲ್ಲಿ ಒಳ್ಳೇದು ಯಾವುದಿದೆ, ನನ್ನ ಮುಂದಿನ ಕೃತಿಗೆ ಯಾವುದು ಉಪಯೋಗ ಆಗುತ್ತೆ, ಅದನ್ನು ಅಂಶನ ಪರಿಗ್ರಹಿಸ್ತೀನಿ. ಉತ್ತರ ಕೊಟ್ಕೊಂಡು ಕೂರ ಅಂಥದ್ದು ಏನಿದೆ? ಅವ್ರು ಹೇಳ್ತಾ ಇದ್ರಲ್ಲ, ತಾಟಸ್ಥ್ಯ ಮನೋಭಾವ, ಆ ಸ್ಟ್ರೈಕ್ ಮೆಂಟಾಲಿಟಿ ಅವ್ರದ್ದು ಮೊದಲಿಂದನೂ ಅದೇ ಥರ. ಹಾಗೇ ಇದ್ದಂಥವ್ರು. ಇಂಥ ಅನೇಕ ಅಂಶಗಳನ್ನು ನಾನು ಗಮನಿಸಿದ್ದೇನೆ. ಒಂದು ಸರಿ ಅವರು ನೆಲೆ ಬರೀತಾ ಇದ್ದರು ನೋಡಿ. ನೆಲೆ ಬರೀತಾ ಇರೋ ಟೈಮಲ್ಲಿ ನಾನು ಅವರ ಮನೆ ಮುಂದೆ ಒಂದು ದೊಡ್ಡ ಫೀಲ್ಡ್ ಇತ್ತು. ಈಗೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಆಗಿದೆ. ಅಲ್ಲಿ ಕೂತ್ಕೊಂಡು ಏನಾರ ಪುಸ್ತಕ ಓದೋದು 1 ಅವರು, ಆಮೇಲೆ ಮತ್ತೆ ನೈಟ್ ರೌಂಡ್ಸ್ ಹೋಗೋದು, ಈ ಥರ ಮಾಡ್ತಾಯಿದ್ದೆ. ನೋಡಿದ್ರೆ ಇಲ್ಲಿ ಯಾರೋ ನಡ್ಕೊಂಡು ಬರ್ತಾಯಿದ್ರು. ಯಾರಪ್ಪ ಅಂದರು, ಇವರೇನೆ. ಸರ್ ಅಂದ, ಇಲ್ಲ ಏನೋ ಬರೀತಾ ಇದ್ದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಬಂದೆ ಅಂತ ಅಂದರು. ಆಮೇಲೆ ಒಂದು ವರ್ಷ ದೂರ ಆಮೇಲೆ, ಸರ್ ಈಗ ತತ್ವಜ್ಞಾನದಲ್ಲಿ ತಾವು ಬರಿತೀರಾ ಅನ್ನೋದು ಇದೆಯಲ್ಲ ಸರ್, ಅದು ಏನು ಮಾಡ್ಬೋದು ಅಂತ. ಹೀಗೆ ಏನೋ ಪೆದ್ದ ಪ್ರಶ್ನೆಗಳು. ನಮಗೂ ಅಷ್ಟೇನು ಬುದ್ಧಿನೂ ಇಲ್ಲ, ಇದೋ ಇಲ್ಲ. ಈಗ ತತ್ವಜ್ಞಾನದಲ್ಲಿ ಆ ಥರ ಬರೆಯೋಕ್ಕಾಗಲ್ಲ. ಈಗ ಕಾಸ್ಮಾಸ್ ಆ ಲೆವೆಲ್ನಲ್ಲಿ ನಾವು ಬರಿಬೇಕಾಗತ್ತೆ. ಅದಕ್ಕೆ ಬಹಳ ಅಧ್ಯಯನ ಬೇಕು ಅಂತ. ಕಾಸ್ಮಾಸ್ ಅನ್ನೋ ಪದ ಒಂದು ಗೊತ್ತಾಯ್ತಷ್ಟೇ. ಇವತ್ತಿಗೂ ನನಗೆ ಮುಂದಿನ ತತ್ವಜ್ಞಾನದ ಮಜಲುಗಳೇನು ಅಂತ ಗೊತ್ತಿಲ್ಲ. ಅಂದರೆ ಅವ್ರ ಯೋಚನೆಗಳು ಎಷ್ಟು ಇರ್ತಾಯಿತ್ತು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇರೋಂಥದ್ದು. ಭೈರಪ್ಪನವರ ಪರಿಚಯ ಆಗಿದ್ದೇ ನನಗೆ ಒಂದು ದೊಡ್ಡ ಸೌಭಾಗ್ಯ. ಆಮೇಲೆ ನಾನು ಈ ಅನೌನ್ಸ್ ಮಾಡೋದು ಒಂದಿದೆ, ದಸರಾ ಅನೌನ್ಸ್ಮೆಂಟು ಮತ್ತು ಟಾರ್ಚ್ ಲೈಟ್ ಪರೇಡ್, ಇಂಥದ್ದೆಲ್ಲ ನಾನು ಉದ್ಘೋಷಕನಾಗಿ ಕೆಲಸ ಮಾಡ್ತಾಯಿದ್ದೆ. ನನಗೇನು ಅಂತಂದರೆ ಪಾಸ್ಗಳು ಇರ್ತಾಯಿತ್ತು. ಭೈರಪ್ಪನಂಥವರು ಹಿರಿಯ ಸಾಹಿತಿಗಳಿಗೆ ಕೊಡೋದು, ನನ್ನ ಮಾತನ್ನು ಕೇಳಲಿ ಅಂತ ಅಷ್ಟೇ ಆಸೆ. ಆಮೇಲೆ
ಅವ್ರಿಗೆ ಕೊಟ್ಟೆ. ಒಂದು 2 ವರ್ಷ ಆಗಿತ್ತು. ಒಂದು ಸರಿ ಬಂದರು. ಮಾಸ್ ಬ್ಯಾಂಡ್ ಅಂತ ಆಗುತ್ತೆ. ಅಂದರೆ ಸುಮಾರು 650 ಜನ ಪೊಲೀಸ್ ವಾದಕರು, ಬ್ಯಾಂಡ್ ವಾದಕರು, ಅರಮನೆಯ ಲೈಟ್ ಎಲ್ಲ ಜಗ 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 ಅಂತಿರುತ್ತೆ. ಅದ್ರ ಮುಂದೆ ಅವರು ಮ್ಯೂಸಿಕ್ ಇದನ್ನು ಮಾಡ್ತಾರೆ, ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅದು ಅದ್ಭುತವಾಗಿರುತ್ತೆ ಅಂತ ಇಟ್ಕೊಳ್ಳಿ. ಯಾಕೆಂದರೆ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ಕು ಮತ್ತು ಕರ್ನಾಟಕ ಕ್ಲಾಸಿಕ್ ಮ್ಯೂಸಿಕ್ನ ಅವರು ಬಾರಿಸ್ತಾರೆ, ನುಡಿಸ್ತಾರೆ. ಆದರೆ ನಮ್ಮ ಸಂಗೀತದಲ್ಲಿ ವ್ಯತ್ಯಾಸ ಏನು ಅಂತಂದರೆ, ನೀವಾಗ ಸಿ ಡಿ ಗಿಡಿ ಇನ್ನೊಂದಿದ್ರೆ ಎಲ್ಲ ನಾದಗಳನ್ನು ಅದರೊಳಗಡೆ ಅಡಕ್ಕಾಗತ್ತೆ, ಧ್ವನಿ ಅಡಕ್ಕಾಗೋದು. ಆದರೆ ನಮ್ಮ ಪೊಲೀಸ್ ಬ್ಯಾಂಡಿಂದ ಹೆಂಗೆ ಅಂದರೆ 650 ಜನ ವಿವಿಧವಾದ ವಾದ್ಯಗಳನ್ನು ಹಿಡ್ಕೊಂಡು ಇಡೀ ಅರಮನೆಯ ಅಂಗಣದಲ್ಲಿ ಸಂಚರಿಸ್ತಾ ಅವರು ಬಾರಿಸ್ತಾರೆ. ಆ ನಾದ ಎಲ್ಲ ಕಡೆ ಹೋಗುತ್ತೆ. ಅದು ಅದರ ವಿಶೇಷವಾದಂಥ ಪರಿಣಾಮಕತೆ ಇದೆಯಲ್ಲ, ಅದನ್ನು ಅವ್ರು ನೋಡ್ಬಿಟ್ಟು ಬಹಳ ಸಂಭ್ರಮಿತರಾಗ್ಬಿಟ್ರು ಭೈರಪ್ಪನವರು. ಆಮೇಲೆ ಅದು ಯಾವುದೋ ಒಂದು ಹೇಳಿದ್ರಲ್ರಿ, ಯಾವುದೋ ಅಲಾ ಫಿಗಾರೋ ಅಂತ, ಅದು ಎಲ್ಲಿ ಆ ಹಾಡು ಒಂದ್ಸರಿ ಸಿಗುತ್ತಾ ಸಿ ಡಿ ಏನಾದರೂ ಅಂತ ಕೇಳಿದ್ರು. ಇಲ್ಲ ಸರ್, ಅದು ಈ ಥರ ಇವರು ಯಾರೋ ಅದನ್ನು ಕೇಳಿಬಿಟ್ಟು ನಮ್ಮ ಮುಖ್ಯಮಂತ್ರಿಗಳೇ ಕುಣಿದ್ಬಿಟ್ಟಿದ್ರು ಸರ್, ಡ್ಯಾನ್ಸ್ ಮಾಡಿದ್ರು ಅಂದೆ. ಹೌದಾ ಅಂತಂದರು. ನನಗೂ ಕುಣಿಯಂಗಾಗಿತ್ತು ರೀ ಅಂತ. ಅವರು ಎಷ್ಟು ಸಹಜವಾಗಿ ಮಾತಾಡೋರು. ಯಾಕೆಂದರೆ ಈ ಅಲಾ ಫಿಗಾರೋ ಅನ್ನೋದು ಒಂದು ಪಾಲ್ ಮಾರಿಯಟ್ಟು ಒಂದು ಟ್ಯೂನ್ ಕಂಪೋಸ್ ಮಾಡಿರ್ತಾನೆ, ಫ್ರೆಂಚ್ ಇವನವನು. ಅದನ್ನು ಫಸ್ಟ್ ಟೈಮ್ ಬಾಲ್ರೂಮಲ್ಲಿ ಅವರು ನುಡಿಸ್ತಾರೆ, ಆರ್ಕೆಸ್ಟ್ರಾದವರು. ಅದು ಫಸ್ಟ್ ಟೈಮ್ ನುಡಿಸಿದ್ದು ಎಲ್ಲ ಕೇಳ್ತಾ ಇರ್ತಾರೆ. ಆವಾಗ ಫಿಗಾರೋ ಅಂತ ಒಬ್ಬ ಡ್ಯಾನ್ಸರ್ ಬರ್ತಾನೆ. ಅವನು ದೊಡ್ಡ ಸೊಗಸುಗಾರ. ನೀವು ಹಳೆ ಪ್ಯಾಸಿಂಗ್ ಶೋದು ಕ್ಯಾಪ್ ಇರುತ್ತೆ ನೋಡಿ, ಮಂಡ್ರೇಕ್ ಹಾಕೊಳ್ಳೋ ಕ್ಯಾಪ್, ಅದನ್ನು ಹಾಕ್ಕೊಂಡು ಸೊಗಸಿನ ವೇಷ ಹಾಕೊಂಡು ಬಂದಿರ್ತಾನೆ. ಆ ಹಾಡು ಕೇಳ್ತಾ ಕೇಳ್ತಾ ಅವನು ತಕ 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 ಅಂತ ಕುಣಿಯೋಕ್ಕೆ ಶುರು ಮಾಡ್ತಾನೆ. ಜನ ಏನು ಮಾಡಿಬಿಡ್ತಾರೆ, ಆ ಹಾಡು ಚೆನ್ನಾಗಿದೆಯೋ ಅಥವಾ ಫಿಗಾರೋ ಡ್ಯಾನ್ಸ್ ಚೆನ್ನಾಗಿದೆಯೋ ಎರಡನ್ನೂ ಡಿಸೈಡ್ ಮಾಡೋಕ್ಕಾಗದೇ ಇರೋಂಥ ಒಂದು ಇದು ಪರಿಸ್ಥಿತಿ ಇದಾಗುತ್ತೆ. ಕೊನೆಗೆ ಆ ಹಾಡಿಗೆ ಎಲಾ ಫಿಗಾರೋ ಅಂತಲೇ ಹೆಸರಿಡ್ತಾರೆ. ಅದನ್ನು ಕೇಳ್ಬಿಟ್ಟು ಅದು ನಾನು ಕೇಳಬೇಕಲ್ಲ ಸಿ ಡಿ ಅಂತ ನಾನು ಕೇಳಿದೆ. ಸಿ ಡಿ ಇಲ್ಲ ಸರ್, ಅದು ಹೀಗಿದೆ ಅಂತ ಅವ್ರು ಹೇಳಿದ್ರೆ, ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ನಮ್ಮ ಬ್ಯಾಂಡ್ ಬಂಗ್ಲೆಗೆ. ಇಲ್ಲಪ್ಪ, ನಾನು ಅದಕ್ಕೆ ನಿಮ್ಮನ್ನು ಕರೆಸ್ದೆ, ಒಂದು ಸರಿ ಆ ಬ್ಯಾಂಡ್ ಮಾಸ್ಟರ್ ನೋಡಬೇಕು ಅಂತಂದರು. ನನಗೆ ಅವ್ರಿನ್ನೂ ಇದನ್ನೆಲ್ಲ ಬಿತ್ತಿ ಅಥವಾ ಮಂದ್ರ ಇನ್ನೂ ಬರೆದಿರಲಿಲ್ಲ ಆ ಟೈಮಲ್ಲಿ. ನಾನು ಏನೋ ಕೇಳ್ತಾರೆ, ಯಾವುದೋ ಶಾಸ್ತ್ರೀಯ ಸಂಗೀತ ಕೇಳೋಕ್ಕೆ ಇರ್ಬೋದು ಅಂತ ನಾನು ಅಂದ್ಕೊಂಡೆ. ಕರ್ಕೊಂಡು ಹೋದೆ ಬ್ಯಾಂಡ್ ಬಂಗ್ಲಾ. ಮೈಸೂರಿನಲ್ಲಿ ತಾವು ನೋಡಿರ್ಬೋದು, ಮೈಸೂರಿನ ಮಹಾರಾಜರು ಅದನ್ನು ಕಟ್ಟಿಸಿರೋ ಅಂಥ ಬ್ಯಾಂಡ್ ಬಂಗ್ಲೋ. ಅದು ಹೇಗಿದೆ ಅದರ ವಿನ್ಯಾಸ ಅಂತಂದರೆ, ಸಣ್ಣ ಸ್ಟ್ರಿಂಗ್ ಅಂತೀವಲ್ಲ, ಯಾವುದೋ ತಂತಿ ವಾದ್ಯದ ಟಿಳ್ ಅಂತ ಹೊಡೆದ್ರೆ ಆ ಸೌಂಡ್ ಕ್ಲಿಯರಾಗಿ ಕೇಳುತ್ತೆ. ವಾದ್ಯ ಸಂಗೀತದಲ್ಲಿ ವಾದ್ಯ ಗೋಷ್ಠಿ ನಡೀತಾ ಇದೆ ಅಂದರೆ ಒಂದೊಂದು ಚಿಕ್ಕ ಇದು ಕೂಡ ಶ್ರೋತೃ ಕಿವಿ ಕೇಳುತ್ತೆ. ಆ ಮಟ್ಟದಲ್ಲಿ ಇರೋಂಥ ಒಂದು ದೊಡ್ಡ ಹಾಲ್ ಅದು. ಆಮೇಲೆ ಕರ್ಕೊಂಡೋಗಿ JM ಪೆರೇರಾ ಅಂತ ಬ್ಯಾಂಡ್ ಮಾಸ್ಟರು, ಅವರು ಒಂಥರ ಡೆಡಿಕೇಟೆಡ್ ಮ್ಯೂಸಿಕ್ ಡೈರೆಕ್ಟ್ರ್. ಅವರು ಎಲ್ಲ ಪರಿಚಯ ಮಾಡಿಸಿದ್ಮೇಲೆ ಎಲಾ ಫಿಗಾರೋನ ಕೇಳಿದ್ರು, ಸಂತೋಷ ಆಯಿತು. ಆಮೇಲೆ ನಿಮಗೆ ಇದು ಗೊತ್ತಾ, ಪಾಲ್ ಮಾರಿಯಟ್ ಇವನು ಗೊತ್ತಾ, ಬಿಥೋವನ್ ಗೊತ್ತಾ ಅಂತ ಹೇಳಿ ಬಿಥೋವನ್ 5th ಸಿಂಫನಿ ಇದೆಯಲ್ಲ, ಅದನ್ನು ಹಾಡಿಸಿದ್ರು. ಅವ್ರನ್ನ ಇವರೆಲ್ಲ ಬಂದು ನುಡಿಸಿದ್ರು, ನಮ್ಮ ಬ್ಯಾಂಡ್ನವರೆಲ್ಲ ಬಂದು ಆ ಹಾಡು ಇನ್ನೊಂದು 4-5 ಆಯಿತು. ಆಮೇಲೆ ಇವ್ರಿಗೆ ಎಷ್ಟೋ ಹೊತ್ತಿನ ಮೇಲೆ ಮೊಜಾರ್ಟ್ ಯಾವ್ದಾರ ನಿಮಗೆ ಗೊತ್ತಾ ಅಂತ. ಅಷ್ಟೊತ್ತಿಗಾಗಲೇ 6 ಗಂಟೆ ಆಗಿದೆ. ಅವರು ಇವ್ರಿಷ್ಟು ಚೆನ್ನಾಗಿ ಕೇಳ್ತಾರೆ ಅಂತ ಇದಾಗ್ಬಿಟ್ಟು, ಹೇಳಿ ಸರ್ ನಾನೇ ಬಾರಿಸ್ತೀನಿ ಅಂತ ಹೇಳಿ, ಅವರು ಅಲ್ಲಿ ಪಿಯಾನೋ ಇತ್ತು, JM ಪೆರೇರಾ ಅವರೇ ನುಡಿಸಿದ್ರು, ಇದು ಮೊಜಾರ್ಟ್ದು ಅಂತ ಹೇಳಿ. ಒಂಥರ ಆನಂದವಾಗಿ ಕೇಳಿಕೊಂಡು ನನ್ನ ಕಿವಿ ತುಂಬ ಹೋಯ್ತಪ್ಪ ಅಂತ ಹೇಳೋ ಬೆನ್ನು ತಟ್ಬಿಟ್ಟು ಬಂದರು ಅವರು. ಅಂದರೆ ಸಂಗೀತದಲ್ಲಿ ಎಷ್ಟು ತಾದಾತ್ಮ್ಯತೆ ಇತ್ತು ಮತ್ತು ಅದರೊಳಗಡೆ ಹೇಗೆ ಇನ್ವಾಲ್ವ್ ಆಗ್ತಾಯಿದ್ರು, ಅದನ್ನು ನೋಡೋಂಥ ಭಾಗ್ಯ ನಮ್ಮದು. ಯಾಕೆಂದರೆ ಅವ್ರಿಗೆ ಹೇಗೆ ಅನ್ನಿಸ್ತು ಅನ್ನೋದು ನಮಗೆ ಗೊತ್ತಾಗ್ತಾಯಿತ್ತು. ನೋಡಿ, ಇವ್ರಿಗೇನು ಮ್ಯೂಸಿಕ್ ಬಗ್ಗೆ ಅವ್ರಿಗೆ ಐಡಿಯಾ ಇದೆಯಾ ಅಂತಂದರೆ, ಐಡಿಯಾ ನಮಗಿರಲಿಲ್ಲ ಅಷ್ಟೇ, ಅವ್ರಿಗಿದ್ದಂಥದ್ದು ಅಷ್ಟು ದೊಡ್ಡದಂಥದ್ದು. ಆಮೇಲೆ ಈಗ ಇವ್ರು ಹೇಳಿದ್ರು ಕೊನೆಯ ಮಾತು, ಆಗ ಟೈಮಿನ ಇಟ್ಕೊಂಡಿದ್ದೀನಿ, ಕೊನೆಯದೊಂದು ಹೇಳ್ತೀನಿ. ಭೀಮಕಾಯಕ್ಕೆ ಪ್ರಕಟಣೆಗೆ ನಾನು ಕಾರಣ ಅಲ್ಲ, ಅದು ಆಕಸ್ಮಿಕವಾಗಿ ನಡೆದೋಗ್ಬಿಡ್ತದ್ದು. ನಮ್ಮ ಮನೆಗೆ ಇವ್ರನ್ನ ಗುಲ್ವಾಡಿ ಅವ್ರನ್ನ ಇನ್ವೈಟ್ ಮಾಡಿದ್ದೆ ಊಟಕ್ಕೆ ಅಂತ ಹೇಳಿ. ಸೊ ಬಂದಾದಮೇಲೆ ಅವ್ರ ಕುಟುಂಬದ ಜೊತೆನೇ ಬಂದಿದ್ದರು. ನಾನಾಗ ತರಂಗದಲ್ಲಿ ಒಂದಷ್ಟು ಲೇಖನಗಳು ಬರೆದಿದ್ದೆ, ಆ ಪರಿಚಯದ ಮೇಲೆ ಬಂದಿದ್ದರು. ಬಂದಾದಮೇಲೆ ನಮ್ಮ ಮನೇಲಿ ನಂದೊಂದು ಲೈಬ್ರರಿ ಇದೆ, ವಿಶ್ವಕೋಶ ಅಂತ ನೋಡಿದ್ರು.
ಅದು ನೋಡ್ಬಿಟ್ಟು ಅವ್ರಿಗೆ ಆಶ್ಚರ್ಯ, ಕನ್ನಡದಲ್ಲಿ ಇಂಥದ್ದೊಂದು ಪುಸ್ತಕ ಇದೆಯಾ? ಹೌದು ಸರ್, ಬರೀ 75 ರೂಪಾಯಿ ಕೊಡ್ತಾ ಇದ್ದಾರೆ ಪ್ರಸಾರಂಗರದ್ದು, ಇಷ್ಟು ದಪ್ಪ, ಅದು ದೊಡ್ಡ ಗ್ರಂಥ ಅದು, ಹಾಗೆ ಹಾಗೆ ಅಂತ ಎಲ್ಲ ಹೇಳಿದೆ. ನೋಡಿದ್ರು. ಆಮೇಲೆ ನೋಡಿದ್ರೆ ಭೀಮಕಾಯ ಹಳೇದು, ನನ್ನ ಹತ್ರ ಒಂದು ಪ್ರತಿ ಇತ್ತು. ಇದ್ಯಾವ್ದು ಇದು, ಭೈರಪ್ಪನವ್ರದಾ ಅಂತ. ಹೌದು ಸರ್ ಅಂತ. ಆಮೇಲೆ ಅದ್ರ ಬಗ್ಗೆ ಹೇಳಿದೆ. ಅವರೇ ಮರ್ತು ಬಿಟ್ಟಿದ್ದಾರೆ ಸರ್, ಅವರ ಪುಸ್ತಕಗಳಲ್ಲಿ ಲಿಸ್ಟಲ್ಲಿ ಅದನ್ನು ಸೇರಿಸಿಲ್ಲ, ಯಾವುದೋ ಅಪ್ರಬುದ್ಧವಾದ ಬರವಣಿಗೆ ಅಂತ ಅವ್ರು ಬಿಟ್ಬಿಟ್ಟಿದ್ದಾರೆ ಸರ್ ಅಂತ ಎಲ್ಲ ಹೇಳಿದೆ. ಸುಮಾರು ಅದ್ರ ಬಗ್ಗೆನೇ ಮಾತಾಡಿದ್ದಾಯಿತು. ಆಮೇಲೆ ಹೊರಟರು ಗುಲ್ವಾಡಿಯವರು. ಮತ್ತು ಸರ್ ಅದು ಮಣಿಪಾಲಕ್ಕೆ ಹೊರಟ್ರೆ ಸರ್. ಇಲ್ಲ, ನಾನು ಇಬ್ಬರು ಭೇಟಿಯಾಗಬೇಕು, ಒಂದು ಪ್ರಸಾರಂಗ, ಇನ್ನೊಂದು ಭೈರಪ್ಪನವರು ಅಂದರು. ಹಾಂ ಸರಿ ಅಂತ ನಾನು ಸುಮ್ಮನಾದೆ. ಆಮೇಲೆ ನೋಡಿದ್ರೆ ಒಂದು 5-6 ತಿಂಗಳಾದಮೇಲೆ ಧಾರಾವಾಹಿಯಾಗಿ ಬರೋಕ್ಕೆ ಶುರುವಾಯಿತು. ಗುಲ್ವಾಡಿಯವರು ಆಮೇಲೆ ಹೇಳಿದ್ರು, ನಿಮ್ಮ ಹತ್ರ ಹೋದ್ನಲ್ಲ ಆವತ್ತೇ ನಾನು ತೀರ್ಮಾನ ಮಾಡಿದೆ, ಇದನ್ನು ಮೊದಲು ಅವರಿಂದ ತಗೊಂಡು ರೀಪ್ರಿಂಟ್ ಮಾಡಬೇಕು ನಮ್ಮ ಪತ್ರಿಕೆಯಲ್ಲಿ ಅಂಥೇಳಿ. ಅದು ರೀಪ್ರಿಂಟ್ ಆಯಿತು, ದೊಡ್ಡ ಜನಪ್ರಿಯತೆ ಬಂತು. ಕೊನೆಗೆ ಭೈರಪ್ಪನವರು ತಮ್ಮ ಪುಸ್ತಕಗಳ ಲಿಸ್ಟಲ್ಲಿ ಭೀಮಕಾಯನು ಸೇರಿಸಿದ್ರು. ಅದು ಒಂಥರ ಒಂದು ರೀತಿ ದೈವಾನುಗ್ರಹ ಅಂತಾರಲ್ಲ, ಅವ್ರಿಗೂ ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ಏನೇನೋ ಕಾರಣಗಳಿಗಾಗಿ ಅದು ರೀಪ್ರಿಂಟ್ ಆಯಿತು. ಕನ್ನಡಿಗರಿಗೆ ಆ ಒಂದು ಭಾಗ ಸಿಕ್ತು. ಕುಸ್ತಿಗಳ ಬಗ್ಗೆ ಇದುವರೆಗೆ ಬೇರೆ ಯಾರೂ ಬರದೇ ಇಲ್ಲ. ಅದೊಂದೇ ಕಾದಂಬರಿ ಅಂತ ಕಾಣುತ್ತೆ. ಯಾಕೆಂದರೆ ಕಸ್ತು ಮಾಡಿ ನಡೆಸಿರ್ಬೇಕು. ಕಸ್ತು ಅಂದರೆ ಗರಡಿ ಮನೆಯಲ್ಲಿ ಮಟ್ಟಿನಲ್ಲಿ ನೀವು ದುಡ್ದಿರಬೇಕು. ಹಾಗಿದ್ದರೆ ಮಾತ್ರ ಅದು ಮಾಡೋಕ್ಕೆ ಸಾಧ್ಯ. ಅದು ಭೈರಪ್ಪನವರ ಒಂದು ಅನುಪಮವಾದ ಕೃತಿ. ಚಿಕ್ಕ ಹುಡುಗಾಗಿದ್ದಾಗಲೇ ಬರೆದಿರ್ಬೋದು, 17-18 ವರ್ಷದಲ್ಲಿ. ಆದರೆ ಅದರಲ್ಲಿರೋಂಥ ಜೀವದ್ರವ್ಯ ಮತ್ತು ಅದರಲ್ಲಿರೋಂಥ ಕೆಲವು ವಸ್ತುಗಳಿದಾವೆ ನೋಡಿ, ಆ ಸತ್ಯ ಇದೆಯಲ್ಲ, ಅದು ಅಳ್ಸೋಕ್ಕಾಗದೇ ಇರೋಂಥ ಅಂತ ಎಲ್ಲ ವಿವರಗಳನ್ನು ಅವ್ರು ತಂದಿದ್ದಾರೆ. ಮೈಸೂರಿನ 10 ಜನರ ಗರಡಿಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅದೆಲ್ಲ ಅದರಲ್ಲಿ ಬರುತ್ತೆ ಕಥೆನಲ್ಲಿ. ಚೆನ್ನಾಗಿದೆ ಅದು. ಹೀಗೆ ಭೈರಪ್ಪನವರ ಅನೇಕ ಇದು. ಆಮೇಲೆ ಅವರು ಯಾವ್ದಾರ ಪೊಲೀಸಿನ ಬಗ್ಗೆ ವಿಷಯ ಏನಾರು ಬೇಕಾದರೆ ಸುಮ್ಮನೆ ಫೋನ್ ಮಾಡೋರು, ಬರ್ತೀರಾ ಮಧ್ಯಾಹ್ನ 3 ಗಂಟೆಗೆ ಅಂತ. ಸರ್ ಬರ್ತೀನಿ ಸರ್. ಹೋದರೆ ಅವರೇ ಖುದ್ದಾಗಿ ಕೂತ್ಕೊಂಡು, ನೀವು ಎಲ್ಲರೂ ಅವ್ರ ಮನೆಗೆ ಹೋದವ್ರಿಗೆ ಗೊತ್ತಿರುತ್ತೆ, ಅವರೇ ಹಣ್ಣುಗಳನ್ನು ಕೊಯ್ದು ನಮಗೆ ಇಡ್ತಾಯಿದ್ರು, ಒಂದು ಲೋಟ ಹಾಲು. ಆಮೇಲೆ ಕುಸ್ತಿ ಬಗ್ಗೆ ಕೇಳಿದ್ರು. ಅಲ್ಲ, ಕುಸ್ತಿ ಅಂತೀನಿ, ಪೊಲೀಸ್ನ ಕಾರ್ಯಾಚರಣೆ ಹೇಗೆ ನಡೆಯುತ್ತೆ ಅಂತ ಸುಮಾರು ಕೇಳಿದ್ರು. ಕೇಳ್ತಾ ಇದ್ದೀನಿ, ಚಕ್ ಅಂತ ಬರ್ಕೊಳ್ತಾ ಇದ್ದಾರೆ. ಒಂದು 25-30 ಪುಟದ ಮೇಲೆ ಅವರು ಬರ್ಕೊಂಡಿದ್ರು ಟಿಪ್ಪಣಿನ. ಓಹೋ, ಏನೊಂದು 5-6 ಅಧ್ಯಾಯ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಕವಲು ಅಂತ ಬಂತು, ನೋಡ್ತೀನಿ 1 ಪುಟನೂ ಇಲ್ಲ ಪೊಲೀಸ್ ಬಗ್ಗೆ. ವಿಷಯನ ಸಂಗ್ರಹಣೆ ಮಾಡ್ಕೊಂಡ್ರು ಅಷ್ಟೇ. ಆಮೇಲೆ ಇದ್ರದ್ದು ಅಷ್ಟೇ, ಯಾವುದು ಅಂಚು, ಅದರಲ್ಲೂ ಸುಮಾರು ಡಿಸ್ಕಷನ್ ಎಲ್ಲ ಮಾಡಿದ್ದಾರೆ. ಆದರೆ ತಮ್ಮ ಕೃತಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆಯ್ಕೆ ಮಾಡಿಕೊಂಡು, ಅದು ಆಳತವಾಗಿ. ಆದರೆ ಡೆಪ್ತ್ ಆಫ್ ನಾಲೆಡ್ಜ್ ಬಹಳ ದೊಡ್ಡದು. ಹಾಗಾಗಿ ನಮಗೆ ಭೈರಪ್ಪನವರು ಒಂದು ಸರಿ ಓದಿ ಹಾಗೆ ಎಸೆಯಂಥ ಲೇಖಕ ಅಲ್ವೇ ಅಲ್ಲ. ಮುಂದಿನ ತಲೆಮಾರುಗಳಿಗೆ, ಈಗಾಗಲೇ ಹೇಳಿದಾಗೆ ಯುಗಾಂತ್ಯ ಅಂತ, ಈ ಯುಗಾಂತ್ಯಕ್ಕೆ ಬಂದಂಥ ಲೇಖಕ ರಸಋಷಿ. ಆ ಮಾತನ್ನು ನಾವೇನಾರು ಹೇಳೋದಾದರೆ ಒಬ್ಬ DVG ಅವ್ರಿಗೆ ಹೇಳ್ಬೋದು, ಕುವೆಂಪು ಅವ್ರಿಗೆ ಹೇಳ್ಬೋದು, ಮತ್ತು ಯಾವುದೇ ಅನುಮಾನ ಇಲ್ದಲೇ ಹೇಳ್ಬೋದಾದಂಥ ಒಬ್ಬ ಸಾಹಿತಿ, ಕಾದಂಬರಿಕಾರ ಅಂತಂದರೆ ಭೈರಪ್ಪನವರೇ. ತಮ್ಮ ಇಡೀ ಒಂದು 50 ವರ್ಷನ ಆ ಸಾಹಿತ್ಯ ಸೇವೆಗಾಗಿ ಅವರು ಮುಡುಪಾಗಿ ಇಟ್ಕೊಂಡಿದ್ರು. ಅದು ಅಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಜೊತೆ ಇದ್ದರು. ಅವ್ರನ್ನ ನಾವು ನೋಡಿದ್ದೀವಿ, ಮಾತಾಡಿದ್ದೀವಿ ಅನ್ನೋದೇ ನಮಗೆ ಇರುವಂಥ ಭಾಗ್ಯ. ನಿಮ್ಮೆಲ್ಲರಿಗೆ ನಮಸ್ಕಾರ.